ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಲಬುರ್ಗಾ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ ಬಿಡಲು ಆಗ್ರಹಿಸಿ ಎಸ್ಎಫ್ಐ ಪ್ರತಿಭಟನೆ. ವೇಳೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಈಚನಾಳ್ ಮಾತನಾಡಿ, ಯಲಬುರ್ಗಾ ತಾಲೂಕಿನ ವಿವಿಧ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಶಾಲಾ ಕಾಲೇಜುಗಳಿಗೆ ಯಲಬುರ್ಗಾ ನಗರಕ್ಕೆ ಪ್ರತಿನಿತ್ಯ ಬರುತ್ತಿದ್ದು, ಆದರೆ ಶಾಲಾ ಕಾಲೇಜುಗಳ ಸಮಯಕ್ಕೆ ಸರಿಯಾಗಿ ಸಮರ್ಪಕವಾಗಿ ಬರದೇ ಇದ್ದಿದ್ದರಿಂದ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆಗ್ರಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ಇಲ್ಲಿನ ತಾಲೂಕಿನ ಶಾಸಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ವಿದ್ಯಾರ್ಥಿಗಳ ಗೋಳನ್ನು ಕೇಳದೆ ಕೂತಿದ್ದರಿಂದ ವಿದ್ಯಾರ್ಥಿಗಳು ಶಾಲಾ ತರಗತಿಗಳನ್ನು ಬಹಿಷ್ಕಾರಗೊಳಿಸಿ ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೂಡಲೇ ತಾವುಗಳು ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟ ಮಾಡಲಾಗುವುದೆಂದು ಆಗ್ರಹಿಸಿ ಪ್ರತಿಭಟನೆಯ ಮೂಲಕ ಘಟಕ ವ್ಯವಸ್ಥಾಪಕರಿಗೆ ಎಚ್ಚರಿಕೆಯ ಮನವಿ ನೀಡಲಾಯಿತು. ತಾಲೂಕು ಮುಖಂಡರಾದ ರಾಮಮೂರ್ತಿ ಎಮ್ನೂರ್ ಮುಜಾವರ ಹೋರಾಟವನ್ನ ಬೆಂಬಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಲಾಜಿ ಚಳ್ಳಾರಿ, ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ ಉಪಾಧ್ಯಕ್ಷರಾದ ಶರೀಫ್ ಎಂಪಿ, ಮುಖಂಡರಾದ ರಾಮಮೂರ್ತಿ ಎಮ್ನೂರ್ ಮುಜಾವರ, ವಿದ್ಯಾರ್ಥಿಗಳಾದ ಕಿಟ್ಟಪ್ಪ, ಬಸವರಾಜ್, ಅನು ಆಘೂಲಿ, ಅಶ್ವಿನಿ, ಅಮೃತ್, ರಾಮು ಪಟೇಲ್, ನವೀನ್ ಮತ್ತು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಡಿಪೋ ಮ್ಯಾನೇಜರ್ ಬರಲೇಬೇಕು. ಪ್ರತಿಭಟನೆ ಸ್ಥಳಕ್ಕೆ ಈ ಕೊಳ್ಳೆ ಡಿಪೋ ಮ್ಯಾನೇಜರ್ ಬರಲೇಬೇಕು. ವಿದ್ಯಾರ್ಥಿಗಳನ್ನು ಬೀದಿ ಪಾಲು ಮಾಡತಕ್ಕಂತ ಡಿಪೋ ಮ್ಯಾನೇಜರ್ ಧಿಕ್ಕಾರ. ವಿದ್ಯಾರ್ಥಿಗಳ ಗೋಳಿಕೆಯನ್ನು ವಿದ್ಯಾರ್ಥಿಗಳನ್ನು ಬೀದಿ ಪಾಲು ಮಾಡತಕ್ಕಂತ ಡಿಪೋ ಮ್ಯಾನೇಜರ್ ಧಿಕ್ಕಾರ. ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ವಿದ್ಯಾರ್ಥಿ ಎಲ್ಲ ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ಗಳನ್ನ ಬಿಡಲೇಬೇಕು. ಹೆಸರಿನಲ್ಲಿ ಇವತ್ತು ಸರ್ಕಾರ ಫ್ರೀ ಬಸ್ ಅಂತ ಹೇಳಿ ಒಂದು ಕಡೆ ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳಿ ವೋಟ್ ಬ್ಯಾಂಕಿಗೋಸ್ಕರ ಉಚಿತವಾಗಿ ಮಾಡಿ ಇವತ್ತು ಗ್ರಾಮೀಣದಿಂದ ಬರ್ತಕ್ಕಂತ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ಲಿಕ್ಕೆ ಉದ್ದೇಶದಿಂದ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಹೆಸರಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಬಂಧುಗಳೇ. ಹಾಗಾಗಿ ಇವತ್ತು ಎಸ್ಎಫ್ಐ ಸಂಘಟನೆ ಹೋರಾಟವನ್ನ ರೂಪಿಸಿದೆ, ದೊಡ್ಡ ಮಟ್ಟದಲ್ಲಿ ರೂಪಿಸಬೇಕಂತ ಹೇಳಿ ತೀರ್ಮಾನ ಆಗಿದೆ. ಇವತ್ತು ನಾವು ಎಸ್ಎಫ್ಐ ಮೂಲಕ ಎಚ್ಚರಿಕೆ ಕೊಡೋದೇನಂತಂದ್ರೆ, ಇವತ್ತು ಎಲ್ಲಾ ಎಲ್ಲ ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ಗಳನ್ನು ಬಿಡಬೇಕು. ಅದ್ರ ಜೊತೆಗೆ ಇವತ್ತು ಯಲಬುರ್ಗಾ ತಾಲೂಕಿನಲ್ಲಿ ಕೂಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲ ತಕ್ಕಂತೆ ಹಾಸ್ಟೆಲ್ಗಳನ್ನು ಕೊಡಬೇಕು. ಇವತ್ತು ಗ್ರಾಮೀಣ ಪ್ರದೇಶಗಳಿಂದ ಬಸ್ಗಳನ್ನ ಕೊಡದೇ ಇದ್ರೆ ಕೊಡಕ್ಕಾಗದೇ ಇದ್ರೆ ಇವತ್ತು ತಾಲೂಕಿನಲ್ಲಿ ವಿದ್ಯಾರ್ಥಿಗಳನ್ನ ಶಿಕ್ಷಣವನ್ನ ಯಾಕೆ ಕಸಿದುಕೊಳ್ತಾ ಇದ್ದೀರಿ? ಇವತ್ತು ಶಾಲೆಗಳಿಗೆ ಭೇಟಿ ನೀಡಿದ್ದೀರಾ, ಕಾಲೇಜುಗಳಿಗೆ ಭೇಟಿ ನೀಡಿದ್ದೀರಾ, ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂತ ಕೇಳಿದ್ದೀರಾ? ಇವತ್ತು ಯಾವುಗಳನ್ನು ಕೇಳಲ್ಲ. ಇವತ್ತು ತಮಗೆ ಆದಾಯ ಬರ್ತಕ್ಕಂತ ಯೋಜನೆಗಳನ್ನ ಜಾರಿ ತರ್ತಾರೆ. ಇವತ್ತು ತಮಗೆ ಸಿಸಿ ರೋಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇಂಥ ಅನುದಾನಗಳನ್ನ ಎಷ್ಟು ಬೇಗ ಅಂದ್ರೆ ತಮಗೆ ಬೇಗನೆ ಇವತ್ತು ಅನುದಾನವನ್ನ ರಿಲೀಸ್ ಮಾಡ್ತಾರೆ. ಆದ್ರೆ ಇವತ್ತು ಶಿಕ್ಷಣ ಅಂದ್ರೆ ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲಾ ಸರ್ಕಾರಗಳು ಇವತ್ತು ಶಿಕ್ಷಣಕ್ಕೆ ಸರಿಯಾದ ಅನುದಾನವನ್ನ ಇವತ್ತು ಕೊಡ್ತಾ ಇಲ್ಲ. ಹಾಗಾಗಿ ಎಸ್ಎಫ್ಐ ಸಂಘಟನೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ, ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕೂಡ ಇವತ್ತು ತನ್ನ ಕೆಲಸವನ್ನ ಮಾಡ್ತಾ ಇಲ್ಲ. ಹೌದಾ? ಇವತ್ತು ಸರ್ಕಾರದ ತಪ್ಪುಗಳನ್ನ ತಿದ್ದಬೇಕಾದಂತ ಬಿಜೆಪಿ ಸರ್ಕಾರ ವೋಟ್ ಬ್ಯಾಂಕ್ ಆಗಿ ಜಾತಿ ಧರ್ಮದ ಬಗ್ಗೆ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಸರಿಯಾದ
ಸರಿಯಾದ ವಿದ್ಯಾರ್ಥಿಗಳ ಗೋಳನ್ನ, ಬಡವರ ಮಕ್ಕಳ ಗೋಳನ್ನ ಇವತ್ತು ಸರ್ಕಾರಗಳು ಕೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಹೋರಾಟದ ಮುಖಾಂತರ ಸರ್ಕಾರಗಳಿಗೆ ಇವತ್ತು SFI ಜಿಲ್ಲಾ ಸಮಿತಿ ಎಚ್ಚರಿಕೆಯನ್ನು ಕೊಡುತ್ತೆ. ಮುಂದೆ ನಮ್ಮ ಹಳ್ಳಿಗಳಿಂದ ಬರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳನ್ನ ಬಿಡಬೇಕು. ಇಲ್ಲದಿದ್ರೆ ನಿಮ್ಮ ಕಚೇರಿಗಳಿಗೆ, ನಿಮ್ಮ ಆಫೀಸ್ಗಳಿಗೆ, ನಿಮ್ಮ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕಕ್ಕೆ SFI ಜಿಲ್ಲಾ ಸಮಿತಿ ವಿದ್ಯಾರ್ಥಿಗಳ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ ಬಂಧುಗಳೇ. ಓಕೆ, ಇಷ್ಟೊತ್ತವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳೇ. ನಮ್ಮೂರಿಗೆ ಇರೋದು 8:40 ಅದು 8:40 8:40 ಕರೆಂಟ್ ಬರುತ್ತೆ ಸರ್. ಅದು ಸುರ್ಗುಂಪಿಲಿಂದ ಬರ್ತಾವ, 9ಕ್ಕೆ ಬರ್ತಾವ, ಲೇಟ್ 9:30 ಬರ್ತಾ ಮಾತಾಡ್ಬೇಕಾದ್ರೆ ಆ ಕಡೆಯಿಂದ ಮಾತಾಡ್ಬೇಕಾದ್ರೆ ಈ ಸಮಸ್ಯೆ ಇಲ್ಲಿಗೆ ಅವರಿಗೆ ಬಗೆಹರಿಸಿನ ಅಂತ ಮಾತಾಡಿದ್ರೆ ಬಗೆಹರಿಸಿನ SFI ಸಂಘಟನೆಗಳಿಗೆ ಅಷ್ಟೇ ಮಾಡಿ ಹೋರಾಟ ಮಾಡ್ತಾರೆ. 11:30 ಬಂದು ಇಲ್ಲಿ 12 ಗಂಟೆಗೆ ಬರ್ತೀವಿ ಸರ್. ನಾವು ಕಾಲೇಜಿಗೆ ಕರೆಕ್ಟ್ ಟೈಮ್ ಬರೋದಾಗಲ್ಲ ಸರ್. ಇಲ್ಲಿಂದ ಬಿಡ್ಬೇಕಾದ್ರೆ 4 ಸರ್ ಡೈರೆಕ್ಟ್ ಹೊರಾಗ ನಮಗೆ ಟೈಮಿಂಗ್ ಸರಿಯಾಗಿ ಬೇಕು ಸರ್. ಬಸ್ ಟ್ರಾಫಿಕ್ ಸ್ಟಾಪ್ ಇರ್ಬೋದು ಸರ್. 11 ಬೇಕಾದ್ರೆ ಬಸ್ ಮಿಸ್ ಆದ್ರೆ ನಮ್ಗೆ ಇನ್ನೊಂದು ಬಸ್ ಬೇಕು ಸರ್. ಹಂಗಂತ ಬೇಕು ಸರ್ ಬಸ್. ಬಂಡಿ ನಮಗೆ ಬೆಳಗ್ಗೆ 8:00 ಒಂದೈತಿ, 9ಕ್ಕೆ ಒಂದೈತಿ. ಬೆಳಗ್ಗೆ ಕೊನ್ಸಾಗ್ಲಿದ್ದ ಬಸ್ ಬರ್ತಾ ಅದು ಬಹಳ ರಶ್ ಇರುತ್ತಾ, ಅದು ಯಾರು ಹತ್ತಿಸ್ಕೊಳಂಗಿಲ್ಲ ನಮ್ಮನ್ನ. ಮತ್ ಸಾಯಂಕಾಲ 5ಕ್ಕೆ ಬಸ್ ಬೂನ್ ಕೊಪ್ಪಕ್ಕೆ ಹೋಗಿ ಹಗೆದಳಕ್ಕೆ ಹೋಗಿ ಹೋಗೋದ್ರಾಗನ 6:30 ಆಗುತ್ತಾ. ಈ ರೀತಿ ಕಾರಣದಿಂದ ಹೋಗೋದ್ರಿಂದ ಮನೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಉಟ್ಕೊಳ್ತಾವೆ. ಯಾಕಂದ್ರೆ ಎಷ್ಟೊತ್ತಿಗೆ ಬಂದ್ರಿ, ಯಾಕೆ ಬಂದ್ರಿ, ಯಾಕೆ ಟೈಮ್ ಆಯ್ತು ಅಂತ ಕೇಳ್ತಾರ. ಹಂಗಾಗಿ ಡಿಪೋ ಮ್ಯಾನೇಜರ್ ಈ ಕೂಡಲೇ ಈ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದ್ರೆ ನಾವು ಡಿಪೋಕ್ ಹೋಗಿ ಕಿಲೆ ಹಾಕೊಂಡು ಬಸ್ನ ಯಾವ್ದೇ ಊರಿಗೆ ಕೂಡ ಬಿಡೋ ಆಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಕಾಲೇಜ್ ಬರ್ತಿರ್ತಾರೆ, ಬೆಳಗ್ಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿರ್ತಾರೆ, ಮತ್ತೆ ಸಾಯಂಕಾಲ ಹೋಗಕ್ಕೆ ಯಾವ್ದೇ ಬಸ್ ಇರಂಗಿಲ್ಲ. ಇವಾಗ ಬಿಟ್ರೆ ಅಂದ್ರೆ ರಾತ್ರಿ 8 ತನ ಇರ್ತಾವ ಬಸ್, 8 ಮೇಲೆ ಅಂತೂ ಇರಂಗಿಲ್ಲ. ಅದಕ್ಕಾಗಿ ಎಲ್ಲಾ ಶಾಲಾ ಕಾಲೇಜ್ ಮಕ್ಕಳಿಗೂ ಹೋಗಾಕ ಬರಾಕ ಅನುಕೂಲ ಆಗ್ಲಿ ಅಂತಂದು ಡಿಪೋ ಮ್ಯಾನೇಜರ್ ಸರ್ ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಸ್ ವ್ಯವಸ್ಥೆ ಮಾಡ್ಬೇಕಂತಂದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿನಂತಿನ ತಾವು ಈಡೇರಿಸ್ತೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಗ ಬಸ್ ಬೇಕಾಗೈತಿ, ಬಸ್ ಬಿಟ್ಟಿಲ್ಲ. ಮುಂಚಾಕ ಬಸ್ ಇದ್ವು, ಬಸ್ ಇವಾಗಿಲ್ಲ. ಫಸ್ಟ್ ಗೆ ಏನ್ ಮಾಡ್ಯಾರ, ಇದನ್ನು ಈಗ ಫಸ್ಟ್ ಗೆ ಹುಡ್ರು ಜಗ ಆಡಿದ್ರಂತ ಬಿಡ್ಸ್ಯಾರ. ಅದ್ರ ಸಂಬಂಧ ತೆಗ್ದಾರ ಬಸ್. 9:30 ಒಂದ್ ಬಸ್ ಐತಿ, 9:30 ಬಸ್ ಬಿಡ್ಬೇಕು. ಒಳ್ಳೆ ಆ ಕಡೆ ಇದ್ರೆ 12:00 ಐತಿ, ಒಳ್ಳೆ 4:00 ಐತಿ. ಅವೆರಡು ಈ ಕಡೆ ಇದ್ರೆ ಬಿಡ್ಬೇಕು, ಈ ಕಡೆ ಇದ್ರೆ ಒಂದ್ ಬಸ್ ಬಿಡ್ಬೇಕು ನಮ್ಗೆ. ಅದು ಬೇಕು. ಇಲ್ಲಾಂದ್ರ ನಮ್ ಹುಡ್ರು ಎಲ್ಲಾರೀಗ ಐಟೆ ಕಡೆ ಸ್ಟಾಪ್ ಮಾಡ್ಬೇಕು ನಮ್ಗೆ. ಇಲ್ಲಾಂದ್ರೆ ಈ ಸಲ ಮತ್ತೆ ಎಲ್ಲ ಹುಡುಗರು ಸ್ಟ್ರೈಕ್ ಮಾಡಿ ಡಿಪೋ ಬಂದ್ ಮಾಡ್ತೀವಿ ನೋಡ್ರಿ ಅಂತ ಹೇಳ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.